ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 60ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಕೆಲವೊಂದು ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಕಲಿಯೋಣ. ಸರಿನಾ? ಈಗ ವೆನ್ ಅಂದರೆ ಯಾವಾಗ ಅನ್ನೋದು ನಿಮಗೆ ಗೊತ್ತಿದೆ, ಸರಿ ಅಲ್ವಾ? ವೆನ್ ಪದವನ್ನು ಆಗ, ಆವಾಗ ಅನ್ನುವ ಅರ್ಥದಲ್ಲಿಯೂ ಬಳಸುತ್ತೇವೆ. ಇದು ಯಾವಾಗ ಅಂದರೆ ವೆನ್ ಪದವನ್ನು ಬಳಸಿ ಎರಡು ವಾಕ್ಯಗಳನ್ನು ಜೋಡಿಸಿದಾಗ, ಸೇರಿಸಿದಾಗ. ಸರಿನಾ? ಇದನ್ನು ನಾನು ನಿಮಗೆ ಉದಾಹರಣೆ ವಾಕ್ಯಗಳನ್ನು ಕೊಟ್ಟು ಅರ್ಥ ಮಾಡಿಸ್ತೇನೆ. ಸರಿನಾ? ಈಗ ಗಂಟೆ ಬಾರಿಸಿದಾಗ ಅವನು ಹೊರಬಂದನು. ಈ ವಾಕ್ಯವನ್ನು ನಾನು ಈಗ ಇಂಗ್ಲಿಷಿಗೆ ಅನುವಾದ ಮಾಡಬೇಕು. ಆಯ್ತಾ? ಈ ವಾಕ್ಯವು ನಿಜವಾಗಿ ಏನು ಹೇಳ್ತಾ ಇದೆ ಅಂದರೆ, ಗಂಟೆ ಬಾರಿಸಿತು, ಆವಾಗ ಅವನು ಹೊರಬಂದನು ಅಂತ. ಸರಿ ಅಲ್ವಾ? ಮೊದಲು ಗಂಟೆ ಬಾರಿಸಿತು, ಆಮೇಲೆ ಅವನು ಹೊರಬಂದನು, ಆವಾಗ ಅವನು ಹೊರಬಂದನು. ಸರಿ ಅಲ್ವಾ? ಈ ವಾಕ್ಯವನ್ನು ಈ ರೀತಿ ಅಂತ ಅಂದುಕೊಂಡು ಇಂಗ್ಲಿಷಿಗೆ ಅನುವಾದ ಮಾಡಬೇಕು. ಸರಿನಾ? ಈಗ ಆವಾಗ ಪದ ಇದೆಯಲ್ಲ, ಇದರ ಎಡಗಡೆ ಇರುವಂತಹ ವಾಕ್ಯವನ್ನು ಇಂಗ್ಲಿಷಿಗೆ ಅನುವಾದ ಮಾಡಿದಾಗ ದ ಬೆಲ್ ರ್ಯಾಂಗ್ ಅಂತ ಆಗ್ತದೆ. ಆವಾಗ ಪದದ ಎಡಕ್ಕೆ ಇರುವಂಥದ್ದು ಗಂಟೆ ಬಾರಿಸಿತು ಅಂತ ಅಲ್ವಾ? ಇದನ್ನು ಇಂಗ್ಲಿಷ್ನಲ್ಲಿ ದ ಬೆಲ್ ರ್ಯಾಂಗ್ ಅಂತ ಹೇಳ್ತೇವೆ. ಸರಿನಾ? ನೆಕ್ಸ್ಟ್, ಆವಾಗ ಪದದ ಬಲಕ್ಕೆ ಇರುವಂತಹ ವಾಕ್ಯವನ್ನು ಅನುವಾದ ಮಾಡಿದಾಗ ಹಿ ಕೇಮ್ ಔಟ್ ಅಂತ ಆಗ್ತದೆ. ಆವಾಗ ಪದದ ಬಲಕ್ಕೆ ಇರುವಂಥದ್ದು ಅವನು ಹೊರಬಂದನು ಅಂತ. ಇದನ್ನು ಇಂಗ್ಲಿಷ್ನಲ್ಲಿ ಹಿ ಕೇಮ್ ಔಟ್ ಅಂತ ಹೇಳ್ತೇವೆ. ಸರಿನಾ? ಈ ವಾಕ್ಯ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ, ಈ ವಾಕ್ಯ ಕೂಡ ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ. ಸರಿನಾ? ಈಗ ಈ ಎರಡು ವಾಕ್ಯಗಳನ್ನು ವೆನ್ ಪದ ಬಳಸಿ ಸೇರಿಸಿದರೆ ನಮಗೆ ಈ ವಾಕ್ಯದ ಅನುವಾದ ಸಿಗ್ತದೆ. ಆಯ್ತಾ? ಈ ಎರಡು ವಾಕ್ಯಗಳನ್ನು ವೆನ್ ಪದ ಬಳಸಿ ಸೇರಿಸಿದ್ರೆ ಆಯ್ತಷ್ಟೇ. ಈ ರೀತಿ, ಹಿ ಕೇಮ್ ಔಟ್ ವೆನ್ ದ ಬೆಲ್ ರ್ಯಾಂಗ್ ಅಂತ. He came out when the bell rang. ಈ ರೀತಿ. ಸರಿನಾ? ಈಗ ಗಂಟೆ ಬಾರಿಸಿದಾಗ ಅಂತ ಇದೆ. ಈ ದಾಗ ಅನ್ನುವಂತಹ ಪದ ಗಂಟೆ ಬಾರಿಸಿತು ಆದ್ಮೇಲೆ ಇದೆ. ಗಂಟೆ ಬಾರಿಸಿತು ಆದಮೇಲೆ ಇದೆ ಅಲ್ವಾ? ಆದರೆ ಆವಾಗ ಅಂತ ಹೇಳಲಿಕ್ಕೆ ಇರುವಂತಹ ಪದವಾದ ವೆನ್ ಗಂಟೆ ಬಾರಿಸಿತು ಅಂತ ಇಂಗ್ಲಿಷ್ನಲ್ಲಿ ಇರುವಂತಹ ವಾಕ್ಯದ ಮೊದಲೇ ಬರ್ತದೆ. ಇಲ್ಲಿ ಗಂಟೆ ಬಾರಿಸಿತು, ಇದಾದ್ಮೇಲೆ ಆವಾಗ ಬಂದಿದೆ. ಇಲ್ಲಿ ವೆನ್ ಬಂದು ಮತ್ತೆ ಗಂಟೆ ಬಾರಿಸಿತು ಅನ್ನುವ ವಾಕ್ಯ ಬರ್ತದೆ. ಇಂಗ್ಲಿಷ್ನಲ್ಲಿ ಹೀಗೆ.
ಸರಿನಾ? ಹೀ ಕೇಮ್ ಔಟ್, ಅವನು ಹೊರಬಂದನು. ವೆನ್ ದ ಬೆಲ್ ರ್ಯಾಂಗ್, ಗಂಟೆ ಬಾರಿಸಿದಾಗ. ಸರಿನಾ? ಸೊ ಈ ವಾಕ್ಯದ ಅನುವಾದ ಆಯ್ತಾ? ಈಗ ಈ ವಾಕ್ಯವನ್ನು ಈ ರೀತಿ ಕೂಡ ಹೇಳಬಹುದು. ವೆನ್ ದ ಬೆಲ್ ರ್ಯಾಂಗ್ ಹೀ ಕೇಮ್ ಔಟ್ ಅಂತ. ಅಂದರೆ ವೆನ್ ಹಾಗೂ ಅದರ ನಂತರದ ವಾಕ್ಯವನ್ನು ಮೊದಲು ಹಾಕಿ ಆಮೇಲೆ ಈ ವಾಕ್ಯವನ್ನು ಹಾಕಬಹುದು. ಈ ರೀತಿ ಹೇಳಬಹುದು. ಸರಿನಾ? ಎರಡು ಒಂದೇ. ಬರೆಯುವಾಗ ವೆನ್ ಬಳಸಿ ವಾಕ್ಯವನ್ನು ರಚಿಸಿರ್ತೀರಲ್ಲ, ಅದರಲ್ಲಿ ಒಂದು ಕೊಮ ಬರ್ತದೆ ವೆನ್ ವಾಕ್ಯದ ನಂತರ. ಆಯ್ತಾ? ಒಂದು ಕೊಮ ಬರ್ತದೆ, ಆಮೇಲೆ ಮತ್ತೊಂದು ವಾಕ್ಯ ಬರ್ತದೆ. ಸರಿನಾ? ಈಗ ಗಂಟೆ ಬಾರಿಸಿದಾಗ ಅವನು ಹೊರಬಂದನು ಅನ್ನೋದನ್ನು ಈ ರೀತಿ ಹಾಗೂ ಈ ರೀತಿ ಹೇಳಬಹುದು ಅಂತ ನಿಮಗೆ ಗೊತ್ತಾಯ್ತು ಅಲ್ವಾ? ಅವನು ಹೊರಗೆ ಬಂದಾಗ ಗಂಟೆ ಬಾರಿಸಿತು ಅನ್ನೋದನ್ನು ವೆನ್ ಹಿ ಕೇಮ್ ಔಟ್ ದ ಬೆಲ್ ರ್ಯಾಂಗ್ ಅಂತ ಹೇಳಬಹುದು. ದ ಬೆಲ್ ರ್ಯಾಂಗ್ ವೆನ್ ಹಿ ಕೇಮ್ ಔಟ್ ಅಂತ ಹೇಳಬಹುದು. ಸರಿನಾ? ಸೊ ಏನು ಬದಲಾವಣೆ ಆಗಿದೆ ಇಲ್ಲಿ? ವೆನ್ ಪದದ ಜಾಗ ಅಷ್ಟೇ. ವೆನ್ ಪದ ಇಲ್ಲಿ ದ ಬೆಲ್ ರ್ಯಾಂಗ್ ವಾಕ್ಯದ ಮೊದಲು ಬಂದಿತ್ತು. ಇಲ್ಲಿ ವೆನ್ ಪದ ಹಿ ಕೇಮ್ ಔಟ್ನ ಮೊದಲು ಬಂದಿದೆ ಅಷ್ಟೇ. ಹೀಗೆ ಬಂದಾಗ ಈ ಅರ್ಥ ಬರ್ತದೆ. ಸರಿನಾ? ಸರಿ. ಸೊ ಹೀಗೆಯೇ ನಾವು ವಾಕ್ಯಗಳನ್ನು ರಚಿಸುವಂಥದ್ದು. ಆಯ್ತಾ? ಬನ್ನಿ ಇನ್ನಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ನಾನು ಚಿಕ್ಕವನಿದ್ದಾಗ ಮೈಸೂರಿನಲ್ಲಿ ವಾಸವಿದ್ದೆವು. ಇದು ನಿಜವಾಗಿಯೂ ನಾನು ಚಿಕ್ಕವನಿದ್ದೆ, ಆವಾಗ ನಾವು ಮೈಸೂರಿನಲ್ಲಿ ವಾಸವಿದ್ದೆವು ಅಂತ. ಇಲ್ಲಿ ನಾವು ಅನ್ನುವಂತಹ ಪದವನ್ನು ಸೇರಿಸಿಕೊಂಡಿದ್ದೇನೆ. ಯಾಕಂದ್ರೆ ಇದು ಇಲ್ಲದೆ ನಮಗೆ ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಆಗುವುದಿಲ್ಲ, ಅದಕ್ಕೆ. ಆಯ್ತಾ? ಈಗ ಆವಾಗ ಪದದ ಎಡಕ್ಕೆ ಇರುವಂತಹ ವಾಕ್ಯವನ್ನು ಇಂಗ್ಲಿಷಿಗೆ ಅನುವಾದ ಮಾಡೋಣ. ನಾನು ಚಿಕ್ಕವನಿದ್ದೆ. ಐ ವಾಸ್ ಅ ಚೈಲ್ಡ್. ಆವಾಗ ಪದದ ಬಲಕ್ಕೆ ಇರುವಂತಹ ವಾಕ್ಯವನ್ನು ಅನುವಾದ ಮಾಡೋಣ. ನಾವು ಮೈಸೂರಿನಲ್ಲಿ ವಾಸವಿದ್ದೆವು. ವಿ ಲಿವ್ಡ್ ಇನ್ ಮೈಸೂರು. ಆಯ್ತಾ? ಈಗ ಈ ಎರಡೂ ವಾಕ್ಯಗಳನ್ನು ವೆನ್ ಬಳಸಿ ಸೇರಿಸೋಣ. ವಿ ಲಿವ್ಡ್ ಇನ್ ಮೈಸೂರ್ ವೆನ್ ಐ ವಾಸ್ ಅ ಚೈಲ್ಡ್. ಅಥವಾ ವೆನ್ ಐ ವಾಸ್ ಅ ಚೈಲ್ಡ್ ವಿ ಲಿವ್ಡ್ ಇನ್ ಮೈಸೂರ್. ಈ ವೆನ್ ಪದವನ್ನು, ಆವಾಗ ಅನ್ನುವ ಪದವನ್ನು ನಾನು ಚಿಕ್ಕವನಿದ್ದೆ ಐ ವಾಸ್ ಅ ಚೈಲ್ಡ್ ವಾಕ್ಯದ ಮೊದಲು ಹಾಕುತ್ತೇವೆ. ಸರಿನಾ? ನಾನು ಚಿಕ್ಕವನಿದ್ದಾಗ ಮೈಸೂರಿನಲ್ಲಿ ವಾಸವಿದ್ದೆವು. ಈ ರೀತಿ ಹೇಳಬಹುದು. ನಾವು ಮೈಸೂರಿನಲ್ಲಿ ವಾಸವಿದ್ದಾಗ ನಾನು ಚಿಕ್ಕವನಿದ್ದೆ. ಈ ರೀತಿ ಹೇಳಬಹುದು. ವೆನ್ ವಿ ಲಿವ್ಡ್ ಇನ್ ಮೈಸೂರ್ ಐ ವಾಸ್ ಅ ಚೈಲ್ಡ್. ಐ ವಾಸ್ ಅ ಚೈಲ್ಡ್ ವೆನ್ ವಿ ಲಿವ್ಡ್ ಇನ್ ಮೈಸೂರ್. ಈ ರೀತಿ. ಸರಿನಾ? ನೆಕ್ಸ್ಟ್, ನಾನು ಬಂದಾಗ ನಿನಗೆ ಕರೆ ಮಾಡುತ್ತೇನೆ. ಈ ವಾಕ್ಯವನ್ನು ಅನುವಾದ ಮಾಡೋಣ.
ಈ ವಾಕ್ಯ ನಿಜವಾಗಿಯೂ ನಾನು ಬರುತ್ತೇನೆ, ಆವಾಗ ನಾನು ನಿನಗೆ ಕರೆ ಮಾಡುತ್ತೇನೆ ಅಂತ. ಅಂದರೆ ನಾನಿನ್ನೂ ಬರಲಿಲ್ಲ, ಮೊದಲು ನಾನು ಬರುತ್ತೇನೆ, ಆಮೇಲೆ ನಾನು ನಿನಗೆ ಕರೆ ಮಾಡುತ್ತೇನೆ ಅಂತ. ನಾನು ಪದವನ್ನು ಇಲ್ಲಿ ಸೇರಿಸಿಕೊಂಡಿದ್ದೇನೆ, ಯಾಕಂದರೆ ನಮಗೆ ಇಂಗ್ಲಿಷಿಗೆ ಅನುವಾದ ಮಾಡಲಿಕ್ಕೆ ಬೇಕು. ಆಯ್ತಾ? ಈಗ ಆವಾಗ ಪದದ ಎಡಕ್ಕೆ ಇರುವಂಥದ್ದನ್ನು ಅನುವಾದ ಮಾಡೋಣ. ನಾನು ಬರುತ್ತೇನೆ, ಐ ವಿಲ್ ಅರೈವ್. ಅರೈವ್ ಅಂದರೆ ಬರುವಂಥದ್ದು. ಆವಾಗ ಪದದ ನಂತರ ಇರುವಂತಹ ಪದವನ್ನು ಅನುವಾದ ಮಾಡೋಣ. ಪದ ಅಲ್ಲ, ವಾಕ್ಯವನ್ನು ಅನುವಾದ ಮಾಡೋಣ. ನಾನು ನಿನಗೆ ಕರೆ ಮಾಡುತ್ತೇನೆ, ಐ ವಿಲ್ ಕಾಲ್ ಯು. ಆಯ್ತಾ? ಈಗ ಈ ಎರಡೂ ವಾಕ್ಯಗಳನ್ನು ವೆನ್ ಪದ ಬಳಸಿ ಸೇರಿಸೋಣ. ಈ ರೀತಿ, ವೆನ್ ಐ ವಿಲ್ ಅರೈವ್, ಐ ವಿಲ್ ಕಾಲ್ ಯು. ಆಯ್ತಾ? ಆದರೆ ಇಲ್ಲಿ ಏನು ತೊಂದರೆ ಅಂದರೆ, ಈ ರೀತಿ ನಾವು ಹೇಳುವುದಿಲ್ಲ. ಒಂದ್ಸತಿ ವಿಲ್ ಬಂತು, ಪುನಃ ವಿಲ್ ಬಳಸಿ ಹೇಳುವುದಿಲ್ಲ. ಮೊದಲು ಬಂದಂತಹ ವಿಲ್ ಅನ್ನು ಬಿಟ್ಟು ಬಿಡ್ತೇವೆ, ಕೊನೆಯಲ್ಲಿ ಬಂದಂತಹ ವಿಲ್ ಅನ್ನು ಇಟ್ಕೊಳ್ತೇವೆ. ಅಂದರೆ ವೆನ್ ಐ ಅರೈವ್, ಐ ವಿಲ್ ಕಾಲ್ ಯು ಅಂತ ಹೇಳ್ತೇವೆ. ಅಥವಾ ಐ ವಿಲ್ ಕಾಲ್ ಯು ವೆನ್ ಐ ಅರೈವ್ ಅಂತ ಹೇಳುತ್ತೇವೆ. ಅಂದರೆ ನಾನು ಬಂದಾಗ ನಿನಗೆ ಕರೆ ಮಾಡುತ್ತೇನೆ ಅಂತ. ಸರಿನಾ? ನೆಕ್ಸ್ಟ್, ನೀನು ಕರೆದಾಗ ನಾನು ಓದುತ್ತಿದ್ದೆ. ನೀನು ಕರೆದೆ, ಆವಾಗ ನಾನು ಓದುತ್ತಿದ್ದೆ. ನಿಜವಾಗಿಯೂ ಈ ವಾಕ್ಯ ಇದು ಅಲ್ವಾ? ಈಗ ಈ ವಾಕ್ಯದ ಎಡಕ್ಕೆ ಹಾಗೂ ಬಲಕ್ಕೆ ಇರುವಂಥದ್ದನ್ನು ಅನುವಾದ ಮಾಡೋಣ. ನೀನು ಕರೆದೆ, ಯು ಕಾಲ್ಡ್. ನಾನು ಓದುತ್ತಿದ್ದೆ, ಐ ವಾಸ್ ರೀಡಿಂಗ್. ಸರಿ ಅಲ್ವಾ? ಈ ಎರಡು ವಾಕ್ಯಗಳನ್ನು ವೆನ್ ಬಳಸಿ ಸೇರಿಸೋಣ. ಈ ರೀತಿ, ವೆನ್ ಯು ಕಾಲ್ಡ್, ಐ ವಾಸ್ ರೀಡಿಂಗ್. ಐ ವಾಸ್ ರೀಡಿಂಗ್ ವೆನ್ ಯು ಕಾಲ್ಡ್. ಸರಿನಾ? ಈಗ ನೀನು ಕರೆದಾಗ ನಾನು ಓದುತ್ತಿದ್ದೆ ಅಂತ ಇದೆ ಅಲ್ವಾ? ಇದನ್ನು ವೆನ್ ಯು ಕಾಲ್ಡ್, ಐ ವಾಸ್ ರೀಡಿಂಗ್ ಅಂತ ಹೇಳ್ತೇವೆ. ಐ ವಾಸ್ ರೀಡಿಂಗ್ ವೆನ್ ಯು ಕಾಲ್ಡ್ ಅಂತ ಕೂಡ ಹೇಳ್ತೇವೆ. ಸರಿ ಅಲ್ವಾ? ಆದರೆ ನಾನು ಓದುತ್ತಿರುವಾಗ ನೀನು ಕರೆದೆ ಅಂತ ಹೇಳಲಿಕ್ಕೆ ವೆನ್ ಐ ವಾಸ್ ರೀಡಿಂಗ್ ಯು ಕಾಲ್ಡ್, ಅಥವಾ ಯು ಕಾಲ್ಡ್ ವೆನ್ ಐ ವಾಸ್ ರೀಡಿಂಗ್ ಅಂತ ಹೇಳುವುದಿಲ್ಲ. ಸರಿನಾ? ಈ ರೀತಿ ನಾವು ಹೇಳುವುದಿಲ್ಲ. ಹಾಗಾದರೆ ಈ ವಾಕ್ಯವನ್ನು ಹೇಗೆ ಹೇಳ್ತೇವೆ ಅಂದರೆ, ಈ ರೀತಿ, ವೈಲ್ ಐ ವಾಸ್ ರೀಡಿಂಗ್ ಯು ಕಾಲ್ಡ್, ಅಥವಾ ಯು ಕಾಲ್ಡ್ ವೈಲ್ ಐ ವಾಸ್ ರೀಡಿಂಗ್ ಅಂತ ಹೇಳ್ತೇವೆ. ವೈಲ್ ಬಳಸಿ ಹೇಳುತ್ತೇವೆ. ಇದು ಯಾಕೆ? ಇದನ್ನು ನಾನು ನಿಮಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಂಡು ಹೇಳ್ಕೊಡ್ತೇನೆ. ಸರಿನಾ? ಬನ್ನಿ ಉದಾಹರಣೆ ನೋಡೋಣ. ರಾಮ ಗಿಟಾರ್ ಬಾರಿಸುತ್ತಿದ್ದಾಗ ಶಿಲ್ಪ ಬಂದಳು. ಈ ವಾಕ್ಯ ರಾಮ ಗಿಟಾರ್ ಬಾರಿಸುತ್ತಿದ್ದ, ಆವಾಗ ಶಿಲ್ಪ ಬಂದಳು ಅಂತ. ಸರಿ ಅಲ್ವಾ? ಈಗ
ಆವಾಗ ಪದದ ಎಡಕ್ಕೆ ಇರುವಂಥದ್ದು ರಾಮ ಗಿಟಾರ್ ಬಾರಿಸುತ್ತಿದ್ದ. ರಾಮ ವಾಸ್ ಪ್ಲೇಯಿಂಗ್ ದ ಗಿಟಾರ್. ಇದು ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ ಅಲ್ವಾ? ಆವಾಗ ನಂತರ ಇರುವಂಥದ್ದು ಶಿಲ್ಪ ಬಂದಳು. ಶಿಲ್ಪ ಬಂದಳು. ಶಿಲ್ಪ ಕೇಮ್. ಇದು ಸಿಂಪಲ್ ಪಾಸ್ಟ್ ಟೆನ್ಸ್ನ ವಾಕ್ಯ. ಸರಿ ಅಲ್ವಾ? ಈಗ ಯಾವಾಗ ಆವಾಗ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯದ ಜೊತೆ ಬರುತ್ತದೋ ಆಗ ವೈಲ್ ಬಳಸಿ ವಾಕ್ಯಗಳನ್ನು ಜೋಡಿಸುತ್ತೇವೆ. ಅರ್ಥ ಮಾಡ್ಕೊಳ್ಳಿ. ಯಾವಾಗ ಆವಾಗ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯದ ಜೊತೆ ಬರ್ತದೋ ಅಂದರೆ ING ರೂಪದ ಕ್ರಿಯಾಪದ ಇರುವಂತಹ ವಾಕ್ಯದ ಜೊತೆ ಬರುತ್ತದೋ ಆಗ ವೆನ್ ಬದಲು ವೈಲ್ ಬಳಸಿ ವಾಕ್ಯಗಳನ್ನು ಜೋಡಿಸುತ್ತೇವೆ, ಸೇರಿಸುತ್ತೇವೆ. ಅಂದರೆ ವೈಲ್ ರಾಮ ವಾಸ್ ಪ್ಲೇಯಿಂಗ್ ದ ಗಿಟಾರ್ ಶಿಲ್ಪ ಕೇಮ್ ಅಂತ ಹೇಳ್ತೇವೆ. ಅಥವಾ ಶಿಲ್ಪ ಕೇಮ್ ವೈಲ್ ರಾಮ ವಾಸ್ ಪ್ಲೇಯಿಂಗ್ ದ ಗಿಟಾರ್ ಅಂತ ಹೇಳ್ತೇವೆ. ವೈಲ್ ಯಾಕೆ ಬಳಸಿದ್ವಿ? ಯಾಕಂದ್ರೆ ಇದರ ಜೊತೆ ಇರುವಂತಹ ವಾಕ್ಯ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ. ಅಂದ್ರೆ ING ರೂಪದ ಕ್ರಿಯಾಪದ ಇರ್ತದೆ. ಸರಿನಾ? ಇದು ನಿಯಮ. ನೆಕ್ಸ್ಟ್, ಅವಳು ಊಟ ತಯಾರು ಮಾಡುತ್ತಿದ್ದಾಗ ನಾನು ಓದುತ್ತಿದ್ದೆ. ಅವಳು ಊಟ ತಯಾರು ಮಾಡುತ್ತಿದ್ದಳು, ಆವಾಗ ನಾನು ಓದುತ್ತಿದ್ದೆ. ಆವಾಗ ಪದದ ಎಡಕ್ಕೆ ಹಾಗೂ ಬಲಕ್ಕೆ ಇರುವಂತಹ ವಾಕ್ಯಗಳನ್ನು ಅನುವಾದ ಮಾಡೋಣ. ಅವಳು ಊಟ ತಯಾರು ಮಾಡುತ್ತಿದ್ದಳು. ಶಿ ವಾಸ್ ಮೇಕಿಂಗ್ ಡಿನ್ನರ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ. ನಾನು ಓದುತ್ತಿದ್ದೆ. ಐ ವಾಸ್ ಸ್ಟಡಿಯಿಂಗ್. ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ. ಈಗ ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯದ ಜೊತೆ ಆವಾಗ ಬಂದಿದೆ, ಹಾಗಾಗಿ ವೈಲ್ ಬಳಸಿ ವಾಕ್ಯಗಳನ್ನು ಜೋಡಿಸಬೇಕು. ಈ ರೀತಿ ವೈಲ್ ಶಿ ವಾಸ್ ಮೇಕಿಂಗ್ ಡಿನ್ನರ್ ಐ ವಾಸ್ ಸ್ಟಡಿಯಿಂಗ್, ಅಥವಾ ಐ ವಾಸ್ ಸ್ಟಡಿಯಿಂಗ್ ವೈಲ್ ಶಿ ವಾಸ್ ಮೇಕಿಂಗ್ ಡಿನ್ನರ್. ಈ ರೀತಿ ಸರಿನಾ? ದಾಗ ದಾಗ ಅನ್ನುವಂಥದ್ದು ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯದ ಜೊತೆ ಬಂದಿದೆ ಅಲ್ವಾ? ಇದು ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯ. ಇದಲ್ಲ, ಇದು ಕಂಟಿನ್ಯೂಸು ಅಥವಾ ಬೇರೆ ಟೆನ್ಸ್ನ ವಾಕ್ಯನೂ ನಮಗೆ ಸಂಬಂಧ ಇಲ್ಲ. ಇದು ಯಾವ ವಾಕ್ಯದ ಜೊತೆ ಬಂದಿದೆ? ಕಂಟಿನ್ಯೂಸ್ ಟೆನ್ಸ್ನ ವಾಕ್ಯದ ಜೊತೆ ಬಂದಿದೆ, ದಾಗ ಅನ್ನುವಂಥದ್ದು ಅಲ್ವಾ? ಸೊ ಹೀಗೆ ಬಂದಾಗ ವೈಲ್ ಬಳಸುತ್ತೇವೆ ಅಷ್ಟೇ. ಸರಿನಾ? ಸರಿ. ಸೊ ಹೀಗೆ ನಾವು ವಾಕ್ಯಗಳನ್ನು ಅನುವಾದ ಮಾಡ್ತೇವೆ. ಆಯ್ತಾ? ಸರಿ, ಇವು ನಿಮಗೆ ಎಕ್ಸಸೈಸ್. ಈ ವಾಕ್ಯಗಳನ್ನು ಇಂಗ್ಲಿಷಿಗೆ ಅನುವಾದ ಮಾಡಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಇವು ಉತ್ತರಗಳು. ಸರಿನಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.